ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ಕಬ್ಬನ್ ಪಾರ್ಕ್ ನಲ್ಲಿ ಏನ್ ನಡೀತಿತ್ತು ಅನ್ನೋದನ್ನ ಹೇಳ್ತಾ ಅದರ ಫಲಶ್ರುತಿನೂ ಇವತ್ತು ನಮ್ಮ ಚಾನೆಲ್ ಮತ್ತು ಕಬ್ಬನ್ ಪಾರ್ಕ್ ನ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮೇಶ್ ಅವರಿಂದ ಈ ಕಾರ್ಯ ಸುಗಮವಾಗಿ ಕಾರ್ಯಗತವಾಗಿದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಾನು ಬೆಳಗ್ಗೆ ನಿಮಗೆ ನಾವು ಚಾನೆಲ್ಗೆ ಹಾಕಿದ್ವಿ, ಅಲ್ಲಿ ಹಣ್ಣಿನ ವ್ಯಾಪಾರ ನಡೀತಿದೆ. ಈ ಹಿಂದೆ ಏನೋ ಅಲ್ಲಿ ಫ್ಲವರ್ ಶೋ ಮಾಡ್ತಿದ್ರು, ಅವಾಗ ಮಾತ್ರ ಇತ್ತು. ಆಮೇಲೆ ಎಲ್ಲೂ ತಿರುಗಾಡೋ ಗಾಡಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಒಬ್ರು ದೊಡ್ಡದಾಗಿ ವ್ಯಾಪಾರ ಮಾಡ್ತಾ ಇದ್ರು. ಅದನ್ನ ನಾವು ಚಾನೆಲ್ಗೆ ಹಾಕಿದಲ್ದೆ ಅಧ್ಯಕ್ಷರಾಗಿ ತಮ್ಮ ಗಮನಕ್ಕೂ ತಂದಿದ್ದೆ. ತಾವು ಅದನ್ನ ಈಗ ಫಲಶ್ರುತಿ ಮಾಡಿದ್ದೀರಾ. ಈಗ ಅದನ್ನ ಅಲ್ಲಿಂದ ತೆಗ್ಸಿದ್ದೀರಾ, ನಮ್ಗೆ ಫೋಟೋನು ಸಹ ಕಳ್ಸಿದ್ದೀರಾ. ಕಂಗ್ರಾಚುಲೇಷನ್ ಸರ್, ನೀವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಇಲ್ಲ ಏನೇ ಆಗ್ಲಿ, ನಾವು ಈ 15 ವರ್ಷದಿಂದ ಹೋರಾಟ ಮಾಡ್ಕೊಂಡು ಕಬ್ಬನ್ ಪಾರ್ಕ್ ಉಳಿಸ್ಬೇಕಂತ ಬರ್ತಾ ಇರೋದು. ಅದು ಸಾರ್ವಜನಿಕ ಸುತ್ತು, ಅದು ನಮ್ ಸ್ವಂತದಲ್ಲ. ಯಾಕಂದ್ರೆ ಸಾರ್ವಜನಿಕರು ಇಲ್ಲಿ ಬಂದು ಗಾಳಿ ತಕೋಬೇಕು, ಹಿರಿಯರು ಕಿರಿಯರು ಅಂತ ಎಲ್ಲ ಬಂದು, ಪಾಪ ವಯಸ್ಸಾದವರೆಲ್ಲ ಬಂದು ಮೂಲ ನಿವಾಸಿಗಳು ಇಲ್ಲಿ ಇರ್ತಕ್ಕಂಥ ಕಬ್ಬನ್ಪೇಟೆ, ಅಕ್ಕಿಪೇಟೆ, ಚಿಕ್ಕಪೇಟೆ, ಕಾಟನ್ ಪೇಟೆ, ಸಂಪಂಗಿ ರಾಮನಗರ, ಶಿವಾಜಿನಗರ ಮತ್ತೆ ಸುತ್ತಮುತ್ತ ಇರೋ ಜನಗಳಲ್ಲಿ ಬಂದು ಒಳ್ಳೆ ಗಾಳಿ ತಗೋಬೇಕು ಅಂತ ಇರೋದು. ನಾವ್ ಹಿಂದೆನೆ 2012 ಇಸ್ವಿ ಮತ್ತೆ 13 ಇಸ್ವಿಲಿ ನಾವು ಈ ಒಳಗಡೆ ಯಾವ್ದು ವೆಂಡರ್ಸ್ ಇರಬಾರ್ದು ಅಂತ ನಾವು ಅವಾಗ್ಲೇ ನಾವು ಎಲ್ಲ ಖಾಲಿ ಮಾಡಿಸಿದ್ದು. ಆದ್ರೆ ಇತ್ತೀಚೆಗೆ ಕೆಲವರು ನಾವು ಅಲ್ಲಿ ಇರಲ್ಲ, ನಾವು ಬೇರೆ ಕಡೆ ಹೋಗಿರ್ತೀವಿ, ನಮ್ ಪರ್ಸನಲ್ ಕೆಲಸಗಳು ಇರ್ತವೆ. ಇಲ್ಲಿ ಕದ್ದು ಮುಚ್ಚಿ ಇಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿಗಳು ಮಾಡೋ ಕೆಲಸ ಅಲ್ಲಿ ಅಧಿಕಾರಿಗಳಿಗೂ ಗೊತ್ತಿರಲ್ಲ. ಅಧಿಕಾರಿಗೆ ತಿಳಿಸೋದು ಇಲ್ಲ. ಈ ಸೆಕ್ಯೂರಿಟಿ ಮಾಡೋ ಕೆಲ್ಸಕ್ಕೆ ಅಧಿಕಾರಿಗಳು ಜವಾಬ್ದಾರಿ ಆಗ್ತಾರೆ. ಅರ್ಥ ಆಯ್ತಾ? ಈಗ ನಾನು ಇವತ್ತು ನನಗೆ ಯಾಕಂದ್ರೆ ಇದು ನಿಮ್ಮ ಮೆಸೇಜ್ ಬಂದ್ಮೇಲೆ ನನಗೆ ಒಂಥರ ಬಹಳ ಮನ್ಸು ನೋವಾಯ್ತು. ಯಾಕಂದ್ರೆ ಫ್ಲವರ್ ಶೋ ಆದಾಗ ಎಲ್ಲಾರ್ಗು ಒಂದು ಮಳಿಗೆ ಕೊಟ್ಟಿದ್ದು, ಅದು ಕೂಡ ಕೊಟ್ಟಿದ್ರು. ಅವಾಗ ಇಲ್ಲಿ ಹಾಕೊಂಡಿದ್ರು. ಆ ಮಳಿಗೆ ಕೊಟ್ಟಿರೋದು ತಪ್ಪು ಅಂತ ನಾನು ಮೊದ್ಲೇ ಹೇಳಿದೀನಿ. ಆದ್ರೂ ಕೂಡ ಇದನ್ನ ತಿದ್ಕೊಂಡಿದ್ದು ಇನ್ನೊಂದ್ ಮುಂದೆ ಆತರ ಆಗಲ್ಲ ಅಂತ ಅಧಿಕಾರಿಗಳು ಹೇಳಿದಾರೆ. ಅದಕ್ಕೆ ನಾವು ಅದು ಒಂದು ಕ್ಷಮಿಸೋಣ. ಮುಂದೆ ನಮ್ಗೆ ಬರೀ ಫ್ಲವರ್ ಶೋ ಮಾತ್ರ ಇರಬೇಕು ಹೊರತು ಅಲ್ಲಿ ಯಾವ್ದು ಮಳಿಗೆಗಳು ಇರಬಾರ್ದು. ಅದು ವಯಸ್ಸಾದವ್ರಿಗೆ ಮತ್ತೆ ಮಕ್ಳಿಗೆ ಏನಾರ ಎಮರ್ಜೆನ್ಸಿ ಇದ್ರೆ ಊಟ ತಿಂಡಿ 1-2-3 ಮಳಿಗೆ ಇದ್ರೆ ಸಾಕು. ಬರೀ ಮಳಿಗೆಗಳು ಇರಬಾರ್ದು ಅಂತ ನಾನು ಮಾತಾಡಿದೀನಿ ಅವ್ರ ಹತ್ರ. ನೀವು ಯಾರಗ್ ಮಾತಾಡಿದ್ರಿ ಸರ್? ನಾವು ಚಾನೆಲ್ ಅಲ್ಲಿ ಹಾಕಿದ್ವಿ ಈ ರೀತಿ ನಡೀತಿದೆ ಅಂತ. ನೀವು ಅಧ್ಯಕ್ಷರಾಗಿ ತಕ್ಷಣ ಕಾರ್ಯಪ್ರವೃತ್ತರಾಗಿದ್ರಿ. ಅಲ್ಲಿನ ನಿರ್ದೇಶಕರಿಗೆ ಫೋನ್ ಮಾಡಿದ್ರಾ? ಏನ್ ಮಾತಾಡಿದ್ರಿ? ಒಂದು ನಿಮಿಷ ಕೇಳಿ. ನಾನು ಇಮಿಡಿಯೇಟ್ಲಿ ನನಗೆ ಅಲ್ಲಿ ನೀವು ಹೇಳಿದ್ಮೇಲೆ ನಾನು ಅವ್ರಿಗೆ ಕೇಳಕ್ ಹೋಗಿಲ್ಲ. ನಾನು ವೈಯಕ್ತಿಕವಾಗಿ ನಾನು ಬಂದ್ ನೋಡ್ದೆ. ನಾನು ಯಾಕಂದ್ರೆ ಅವರು ಹೇಳಿದ್ರು ಇಲ್ಲ ಅದು ಇದ್ರದ್ದು ಫ್ಲವರ್ ಶೋ ಆದ ಟೈಮಲ್ಲಿ ಆಗಿರೋದು, ಇದು ಫೋಟೋ ಹಿಡ್ದಿರೋದು ಹಳೆ ಫೋಟೋ ಅಂತ. ಸೊ ನಾನು ಯಾವ್ದಕ್ಕ ನಾವು ಕಣ್ಣಲ್ಲಿ ನೋಡಿ ನಾವು ಕಿವಿಲ್ ಕೇಳಿ ನಾವು ಮಾಡೋದು ಕೆಲಸ. ಅದೇ ನೀವ್ ಹೇಳಿದ್ಮೇಲೆ ನಾನು ಇಲ್ಲೇ ಇದ್ದೆ. ಇಲ್ಲಿ ಇವತ್ತು ಚಾನಲ್ ಹಾಕಿರೋದು ಹಳೇದ್ ಹೆಂಗಾಗುತ್ತೆ ಅವ್ರಿಗೆ? ಅದೇ ಗೊತ್ತಿಲ್ಲ. ಅದು ನನಗೆ ಇಮಿಡಿಯೇಟ್ಲಿ ನಾನು ಬಂದು ನಾನ್ ನೋಡಿದಾಗ ಇದ್ದಾಗ ನಾನು ಹೇಳ್ಬಿಟ್ಟೆ. ನಾನು ಅದೇ ಅವ್ರಿಗೆ ಹೇಳ್ದೆ, ಡಿ ಅವರಿಗೆ, ಕುಸುಮ ಅವ್ರಿಗೆ, ನೋಡಿ ಇಲ್ಲ ಅವ್ರ ಮೆಸೇಜ್ ಹಾಕಿರೋದು ನೋಡಿದ್ಮೇಲೆ ನಾನೇ ವೈಯಕ್ತಿಕವಾಗಿ ನೋಡಿದ್ಮೇಲೆ ಇದು ಅವ್ರು ಎಲ್ಲ ಅಲ್ಲೇ ಇದ್ರು. ಸೊ ಅದಕ್ಕೆ ನಾನು ಹೇಳಿದಕ್ಕೆ ಇಲ್ಲ ಸರ್ ನಾನು ಇಮಿಡಿಯೇಟ್ಲಿ ನೋಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಅವರು ಹೋಗಿ ಅಲ್ಲಿ ಸೆಕ್ಯೂರಿಟಿ ಹೇಳಕ್ಕೆ ಗಾಡಿನ ತಗೊಂಡೋಗಿ ಸೀಸ್ ಮಾಡವ್ರೆ, ಆಫೀಸಲ್ಲಿ ಮಡಗಿದ್ದಾರೆ. ಈ ರೀತಿ ಅವಕಾಶ ಯಾರು ಕೊಡೋದು ಸರ್? ಅಧಿಕಾರಿಗಳು ಅಂದ್ರೆ ಯಾರು ಕೊಡೋದು? ಇದು ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ಬರ್ದಂಗೆ ಇಂಥದ್ದೆಲ್ಲ ಯಾಕೆ ನಡೆಯುತ್ತೆ ಅಂತ ಅದೇ ನಾವು ಹೇಳ್ದೆ. ಅಧಿಕಾರಿಗಳು ಕೆಲವು ಟೈಮ್ ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೆ, ಆಮೇಲೆ ಇರಲ್ಲ, ಅವರು ಊರುಗಳಿಗೆ ಹೊಂಟೋಗ್ತಾರೆ. ಎಲ್ಲ ಇಲ್ಲಿ ಇರೋರು ಅಧಿಕಾರಿಗಳು ಯಾರಂದ್ರೆ ಸೆಕ್ಯೂರಿಟಿಗಳೇ ಅಧಿಕಾರಿಗಳು. ಅವ್ರಿಗೆ ಹೆಂಗ್ ಬೇಕಾದ್ರೆ ಹಂಗ್ ಬಿಟ್ಕೊಂಡು ಹೋಗ್ತಾರೆ. ನಾಳೆ ದಿವಸ ಏನಾರು ಹೆಚ್ಚು ಕಮ್ಮಿ ಎಲ್ಲರೂ ಹೋಗ್ತಾರೆ, ಎಲ್ಲಾರು ಅಧಿಕಾರಿಗಳೆಲ್ಲ ಹೋಗ್ತಾರೆ ಜೈಲಿಗೆ, ಅದಂತೂ ನೋ ಡೌಟ್.
ಹಾ ಅಲ್ಲ ಅದು ಕಬ್ಬನ್ ಅದು ಪಾರ್ಕ್ ಅದು ಅಲ್ಲಿ ಕೂಡ ಈಗ ಅವರು. ತಿನ್ನಕ್ ಬಿಟ್ಬಿಟ್ರೆ ಎಷ್ಟು ಕಸ ಕ್ರಿಯೇಟ್ ಆಗುತ್ತೆ ಅಲ್ಲಿ ಹೌದೌದು ಅಲ್ವಾ? ಹೌದೌದು. ನಾನು ಅದಕ್ಕೆ ಏನಿದ್ರು ನಾನು ಹೇಳ್ತೀನಿ, ಒಂದು ಮಾತು ಅಧಿಕಾರಿನ ಮಾತು ಕೇಳಿಲ್ಲ ಅಂದ್ರೆ ಅಧಿಕಾರ ವಿರುದ್ಧನೇ ನಾನು ಹೋಗ್ತೀನಿ. ಅದರಲ್ಲಿ ಎರಡು ಅನುಮಾನ ಇಲ್ಲ. ಅಧಿಕಾರಿಗಳಿಗೆ ನಾನು ಹೇಳಿದ್ಮೇಲೆ ಅವ್ರು ನನಗೆ ಬೆಲೆ ಕೊಟ್ರೆ ಅದಕ್ಕೆ ನಾವು ಬೆಲೆ ಕೊಡ್ತೀವಿ. ಅಧಿಕಾರಿಗಳು ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ ಕೆಲಸ ನಾವು ಮಾಡ್ತೀವಿ. ಒಟ್ಟಾರೆ ತಾವು ಅಧ್ಯಕ್ಷರಾಗಿ ಯಾವ ಸಂಸ್ಥೆಯಲ್ಲೂ ಈ ರೀತಿ ಒಂದು ಆಕ್ಟಿವ್ ಆಗಿ ಕೆಲಸ ಮಾಡೋರ್ನ ನಾನು ನೋಡಿಲ್ಲ. ನಿಮ್ಮಂತವ್ರನ್ನ MLC ಮಾಡ್ಬೇಕು ಸರ್ ನಮ್ ಕರ್ನಾಟಕ ಗವರ್ಮೆಂಟ್. ಅದು ಯಾವ ಪಕ್ಷ ಆದ್ರೂ ಆಗ್ಲಿ, ನಿಮ್ಮನ್ನ MLC ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ತೀರಾ ನೀವು. ಜೊತೆಗೆ ನೀವು ಲಾಯರ್ ಬೇರೆ ಇದೀರಾ, ನಮ್ಮ ಸಂವಿಧಾನ ಉಳಿಸ್ತೀರಾ. ಮತ್ತೆ ಇದ್ರ ಜೊತೆಗೆ ತಾವು ಪ್ರೆಸ್ ಕ್ಲಬ್ ಹತ್ರ ಅಬ್ಸರ್ವ್ ಮಾಡಿದೀರಾ ಸರ್, ಪಾರ್ಕಿಂಗ್ ಎಷ್ಟು ಅವ್ಯವಸ್ಥೆ ಇದೆ ಅಂತ? ಯಾಕಂದ್ರೆ ಅದು ಕಬ್ಬನ್ ಪಾರ್ಕ್ ಒಳಗೆ ಬರುತ್ತೆ. ನೀವು ಅಲ್ಲಿ ಅಧ್ಯಕ್ಷ ಆಗಿರೋದ್ರಿಂದ ಅದನ್ನ ಯಾರು ಸಂಬಂಧಪಟ್ಟವ್ರ ಗಮನ ತಂದಿದ್ರ ಯಾವತ್ತಾದ್ರು? ಅದು ನಾನು ಹಿಂದೆನೂ ಕೂಡ ಅಲ್ಲಿ ನೀರು ಕೊಳಚೆ ನೀರು ಹೋಗುತ್ತೆ, ಕೊಳಚೆ ನೀರು ಹೋಗುತ್ತೆ ಅಂತ ಬಿಟ್ಟು ಪ್ರೆಸ್ ಕ್ಲಬ್ ಇಂದ ಕೆಳಗಡೆ ಕೊಳಚೆ ನೀರು ಹೋಗುತ್ತೆ ಅಂತ ಒಂದ್ಸರಿ ತಂದಿದ್ದೆ. ಅದನ್ನ ಯಾಕಂದ್ರೆ ಪಾಪ ಎಲ್ರು ಅಲ್ಲಿ ರೋಡ್ ಅಲ್ಲಿ ಕ್ರಾಸ್ ಮಾಡೋರೆಲ್ಲ ನಮ್ಮ ಪ್ರೆಸ್ ಅಲ್ಲಿ ಪ್ರೆಸ್ ಕ್ಲಬ್ ಹೋಗೋರು ಅವರೆಲ್ಲ ಅಲ್ಲಿರೋರು, ಮತ್ತೆ ವಕೀಲರುಗಳು ಅಲ್ಲಿ ವಕೀಲರ ಆಫೀಸು ಇದೆ ಪಕ್ಕದಲ್ಲೇ ಪ್ರೆಸ್ ಕ್ಲಬ್. ಹೌದು, ವಕೀಲರ ಆಫೀಸ್ ಜೊತೆಗೆ ಅಂತ ಅಲ್ಲಿ ಕೋರ್ಟ್ ಇದೆಯಮ್ಮ. ಅಲ್ಲಿ ತುಂಬಾ ಒಂದು ಪಾರ್ಕಿಂಗ್ ಅವ್ಯವಸ್ಥೆ ಇದೆಯಲ್ಲ, ಅದನ್ನ ಯಾರಾದ್ರೂ ಗಮನಕ್ಕೆ ತಂದ್ರ ಸರ್? ಕಮರ್ಷಿಯಲ್ ಕೋರ್ಟ್ ಇದೆ, ಅದಕ್ಕೆ ನಾನು ಗಮನಕ್ಕೆ ತಂದೆ. ಹಿಂದೆ ಇರ್ತಕ್ಕಂತ ಬಾಲಕೃಷ್ಣ ಅವರಿಗೆ ಗಮನಕ್ಕೆ ತಂದೆ. ಅವ್ರ ಗಮನಕ್ಕೆ ತಂದಾಗ ಆಮೇಲೆ ಅವರು ಸ್ವಲ್ಪ ಇದು ಮಾಡಿದ್ರು. ಈಗ ಬಂದಿರೋರು ಕುಸುಮಾ ಅವ್ರಿಗೆ ಗಮನಕ್ಕೆ ತಂದಿಲ್ಲ. ಇನ್ನು ತರ್ತೀನಿ, ತಂದು ಅದು ಕೂಡ ಒಂದು ಕ್ಲೀನ್ ಆಗಿರ್ಬೇಕು. ಯಾಕಂದ್ರೆ ಅದು ಒಂದು ವ್ಯವಸ್ಥೆ ಮಾಡ್ಬೇಕು ಅದನ್ನ. ಹೌದೌದು, ಮಾಡ್ತೀನಿ ಅದು. ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ಪಾರ್ಕ್. ಈಗ ಇಂತ ಪಾರ್ಕ್ ಅಲ್ಲಿ ಯಾರನ್ನ ಬಂದು ಹೊರಗಡೆ ಇರೋರು ಬಂದು ಮುಜುಗರಕ್ಕೆ ಸಿಗಾಕೋಬಾರ್ದು. ಏನಾರ ಒಂದು ಇಷ್ಟು ಕಚಡ ಇದೆ ಸಿಟಿ ಸೆಂಟ್ರಲ್ಲಿ, ಅದು ವಿಧಾನಸೌಧ ಎದುರುಗಡೆ, ಹೈಕೋರ್ಟ್ ಪಕ್ಕದಲ್ಲಿ, ಇಲ್ಲ ಪ್ರೆಸ್ ಕ್ಲಬ್ ಪಕ್ಕದಲ್ಲಿ, ಮತ್ತೆ ಪ್ರೆಸ್ ಕ್ಲಬ್ ಪಕ್ಕದಲ್ಲಿ ಎಲ್ಲರೂ ಇಲ್ಲೇ ಇದ್ದು ಇದಕ್ಕೊಂದು ಈ ತರ ಇದೆಯಾ ಅನ್ನೋದು ನಮ್ಗೆ ಆ ಒಂದು ಕರ್ನಾಟಕಕ್ಕೆ ಮತ್ತೆ ಸರ್ಕಾರಕ್ಕೆ ಯಾವ್ದು ಕೆಟ್ಟ ಹೆಸರು ಬರಬಾರ್ದು ಅಂತಾನೆ ಒಂದು ಇವಾಗ ಅವ್ರಿಗೆ ಹತ್ರ ಮಾತಾಡ್ತೀನಿ. ಅವರು ಯಾರು ನಮ್ಮ ಅದಕ್ಕೆ ಸಂಬಂಧಪಟ್ಟಂತ ಕಬ್ಬನ್ ಪ್ರೆಸ್ ಸಂಬಂಧಪಟ್ಟಂತ DD ಕುಸುಮಾ ಅವ್ರ ಹತ್ರ ಮಾತಾಡ್ತೀನಿ. ಅದನ್ನ ಒಂದು ರೆಡಿ ಮಾಡಿಸ್ಕೊಡ್ತೀನಮ್ಮ. ಸರ್ ಇದ್ರ ಜೊತೆಗೆ ನಮ್ಗೆ ಯಾವತ್ತು ಪ್ರೆಸ್ ಕ್ಲಬ್ ಅಂತೇನೆ, ಇದು ಕಬ್ಬನ್ ಪಾರ್ಕ್ ಅಲ್ಲಿ ಏನೇ ಸಮಸ್ಯೆ ಆದ್ರೂ ಅಥವಾ ಲಾಲ್ ಬಾಗ್ ಅಲ್ಲಿ ಏನಾದ್ರು ಆಗ್ತಿದ್ರೆ ಅಂದ್ರೆ ನಮಗ್ ಜ್ಞಾಪಕ ಬರೋದು ಉಮೇಶ್ ಅವ್ರ ಒಬ್ರು ಮಾತ್ರ. ಯಾಕಂದ್ರೆ ಉಮೇಶ್ ಅವ್ರ ಅಧ್ಯಕ್ಷರಾಗಿದ್ದಾರೆ, ಅವ್ರ ಏನೋ ಕ್ರಮ ತೆಗೆದುಕೊಳ್ತಾರೆ. ಬೇರೆಯವ್ರು ಎಷ್ಟೊಂದ್ ಜನ ಬರ್ತಾರೆ, ಪಾರ್ಕ್ ಅನ್ನ ಬಳಸ್ಕೋತಾರೆ, ಅದನ್ನ ಕಾಳಜಿ ಇರಲ್ಲ ಅದ್ರ ಬಗ್ಗೆ. ತಾವು ಈ ನಿಟ್ಟಿನಲ್ಲಿ ಈ ಕಾಳಜಿಯನ್ನ ಬೇರೆಯವರು ಹೆಂಗೆ ನಿರ್ವಹಿಸಬೇಕು ಅಂತ ಏನಾದ್ರು ಕರೆ ಕೊಡ್ತೀರಾ? ಹೆಂಗೆ ಹೇಳಿ ಸರ್. ಅಲ್ಲಮ್ಮ, ನಿಮ್ಗೆ ಗೊತ್ತಿರದೆ ಆ ಗಿಡ ಹಳ್ಳ ತೋಡಿ ನೀರ್ ಹಾಕಿ ಗಿಡ ಬೆಳೆಸಿದ್ಮೇಲೆ ಅದಕ್ಕೆ ಹಣ್ಣು ಬಿಟ್ಟಾಗ ತಿನ್ನೋರೇ ಬೇರೆ, ಕಷ್ಟ ಪಡೋರು ಯಾರು ತಿನ್ನಲ್ಲ. ನಾವ್ ಇರ್ತೀವೋ ಇರಲ್ಲ. ನಾವೆಲ್ಲ ಬೆಳೆಸಿದಾಗ ಎಲ್ಲ ಬಂದಲ್ಲಿ ದಿನನಿತ್ಯ ಕಬ್ಬನ್ ಪಾರ್ಕ್ ಆಗ್ಲಿ ಲಾಲ್ ಬಾಗ್ ಆಗ್ಲಿ 10,000 ಜನ 5,000 ಜನ ವಾಕ್ ಮಾಡ್ತಾರೆ. ಹೌದು, ಯಾವ್ದಕ್ಕನ ಒಳ್ಳೆ ಕೆಲ್ಸಕ್ಕೆ ಯಾರು ಬರಲ್ಲ. ಆದ್ರೆ ಬೆಳಗ್ಗೆ ಹೊತ್ತು ಎಲ್ಲಾ ಶ್ರೀಮಂತರೇ ಬರ್ತಾರೆ. ನಾಯಿದೊಂದು ಗಲೀಜಿದೆ, ಆ ನಾಯಿದೊಂದು ಗಲೀಜನ್ನು ನೀವು ಅದನ್ನ ಗಮನಕ್ಕೆ ತರಬೇಕಾಗಿತ್ತು. ಹೌದು, ನಾಯಿಗಳು ಕರ್ಕೊ ಬರ್ತಾರೆ, ಗಲೀಜ್ ಮಾಡ್ತಾರೆ. ಅವರು ಕೆಲವ್ರು ಎತ್ತಾಕ್ತಾರೆ ಪಾಪ, ಕೆಲವ್ರು ಎತ್ತಾಕ್ತಾರೆ. ಆದ್ರೆ ಬಹುತೇಕರು ಆತರ ಎತ್ತಾಕುವಂತ ವ್ಯವಸ್ಥೆ ಮಾಡ್ಕೊಳ್ಳಲ್ಲ. ನಿಜವಾದ ಪ್ರಾಣಿ ಪ್ರಿಯಗಳು ಅವರು ನಿಜವಾಗೂ ಅವ್ರು ತೆಗೆದಾಕ್ತಾರೆ. ಯಾಕಂದ್ರೆ ಇವರು ಈ ಕಡೆಯಿಂದ ಹೊರಗಡೆಯಿಂದ ಬಂದಿರ್ತಾರೆ ವಲಸೋರು, ಅವ್ರು ತೆಗ್ದಾಕಲ್ಲ. ಯಾಕಂದ್ರೆ ಅವ್ರು ಆತರ ಇರ್ತಾರೆ. ಇಲ್ಲಿ ನಿಜವಾಗ ಪ್ರಾಣಿ ಪ್ರಿಯ ಅವ್ರಿಗೆ ಅವರು ಫಾರಿನ್ ಅಲ್ಲಿ ಹೋಗಿ ಬಂದಿರ್ತಾರಲ್ಲ, ಅವರೆಲ್ಲ ನೋಡ್ಕೊ ಬಂದಿರ್ತಾರಲ್ಲ, ಅಲ್ಲಿ ಕ್ಲೀನ್ ಮಾಡೋದೆಲ್ಲ ನೋಡ್ಕೊ ಬಂದಿರ್ತಾರೆ. ಆತರ ಬಂದಾಗ ಇಲ್ಲಿ ಅವ್ರು ಮಾಡ್ತಾರೆ. ಇಲ್ಲಿ ಯಾರು ಕೆಲವ್ರು ಹೋಗಲ್ಲ, ಇದ್ ಮಾಡಲ್ಲ, ಏನೋ ಯಾವ್ದೇ ಜಬರ್ದಸ್ತಿ ಅಧಿಕಾರಿಗಳು ಬೀಟ್ ಹೊಡಿಬಹುದಲ್ಲ, ಅವಾಗ ಎಲ್ಲ ಹೇಳ್ಬೋದಲ್ಲ. ಬರಬೇಕು. ಸುಮ್ನೆ ಹೆಸರಿಗೆ ಮಾತ್ರ ನಾವು ನಾಯಿಗಳಿಗೆ ಇದಾಗ್ತಿವಿ. ನಾಯಿಗಳಿಗೆ ನಾವು ಒಳಗೆ ಬೆಲ್ಟ್ ಬಿಚ್ಚಿ ಬರಬಾರ್ದು. ಮತ್ತೆ ಈ ನಾಯಿಗಳನ್ನ ಅಲ್ಲಿ ಒಂದೇ ಜಾಗದಲ್ಲಿ ಇರ್ಬೇಕು, ಅದಕ್ಕೆ ಅನ್ಕೊಂಡು ಎಲ್ಲ ಹೇಳ್ತಾರೆ. ಅಧಿಕಾರಿಗಳದ್ದು ಜವಾಬ್ದಾರಿ ಇದೆ. ಅವರು ಒಂದು ಬರ್ತಾ ಇದಾರೆ ಕಂಟಿನ್ಯೂಸ್ ಗೆ, ಒಂದು ಯಾವಾಗ ಸಾಟರ್ಡೆ ಸಂಡೇ ಬರ್ತಾ ಇದಾರೆ. ಅವ್ರ ಅಧಿಕಾರಿಗಳು ಒಂದು ಫೈನ್ ಹಾಕ್ತಾ ಇದಾರೆ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ. ಅಲ್ಲ, ಈಗ ನಾಯಿ ಕರ್ಕೊ ಬಂದ್ರೆ ಅವರೇ ಎತ್ತಾಕ್ತಾರೆ ಅಂದ್ರೆ ಏನು ಸಮಸ್ಯೆ ಇಲ್ಲ. ಇಲ್ಲ ಅಂದ್ರೆ ಬೇರೆ ಪಾರ್ಕ್ ಅಲ್ಲಿ ನಾಯಿ ಬಿಡಲ್ವಲ್ಲ, ಈ ರೀತಿ ಯಾಕೆ ಇದನ್ನ ಮಾತ್ರ ನಾಯಿ ಪಾರ್ಕ್ ಮಾಡಿಟ್ಟಿದಾರಲ್ಲ? ಇಲ್ಲ, ಅದಕ್ಕೆ ನಾನು ವಿರೋಧವಾಗಿ ಇದ್ದೀನಿ. ಯಾಕಂದ್ರೆ ನಾನು ಪ್ರಾಣಿ ಪ್ರಿಯನೇ. ನಾನು ಅವ್ರಿಗಿಂತ ಇವ್ರು ತರ್ತಾರಲ್ಲ, ಇವರೆಲ್ಲ ಲೆಕ್ಕಕ್ಕೆ ಇಲ್ಲ. ಅವ್ರಿಗಿಂತ ನಾನು ಸಾಕ್ತಾ ಇರೋದು. ನಾನು ಸುಮಾರು ಒಂದು 30 ವರ್ಷದಿಂದ ಸಾಕ್ತಾ ಇದ್ದೀನಿ ನಾಯಿಗಳನ್ನ. ನಾನ್ ಬಂದ್ ನೋಡಿ, ನನ್ನ ಹಿನ್ನೆಲೆ ನೋಡ್ಕೊಳ್ಳಿ. ನನ್ನ ಆಗ್ಲಿ ನನ್ನ ಅಕ್ಕ ಆಗ್ಲಿ
ಅವರು ಜಯನಗರದಲ್ಲಿ ಇವಾಗೂ ಕೇಳ್ತೀನಿ. ಇವಾಗ ಯಾರನ್ನ ನಿಮ್ಮ ಒಂದು ಚಾನೆಲ್ ಮೂಲಕ ಕೇಳ್ಕೊಳ್ಳಿ. ಅಲ್ಲಿ ಜಯನಗರ್ ಬೆಂಗಳೂರು ಕೆಫೆ ಇದೆ, ಹಾ ಕೇಳ್ಕೊಳ್ಳಿ. ಬೆಂಗಳೂರು ಕೆಫೆ ಥರ್ಡ್ ಬ್ಲಾಕ್ ಅಲ್ಲಿ, ಸಾರಿ ಸೆಕೆಂಡ್ ಬ್ಲಾಕ್ ಅಲ್ಲಿ ಬೆಂಗಳೂರು ಕೆಫೆ ಪಕ್ಕದ್ದು ನನ್ನ ಸಿಸ್ಟರ್ ಇದೆ, ಹಾ ಸ್ವಂತ ನನ್ನ ಒಡ ಹುಟ್ಟಿದವಳು. ಹ್ಮ್ ಅಲ್ಲಿ ನೋಡಿ ಅವ್ರ ಮನೇಲಿ ಒಂದು 8-10 ನಾಯಿ ಎಷ್ಟು ವರ್ಷದಿಂದ ಇದ್ದಾರೆ. ಅಕ್ಕಪಕ್ಕದಲ್ಲಿ ಸರ್ವೆ ಮಾಡಕ್ ಹೇಳಿ. ಅವರು ಒಂದು 40 ವರ್ಷದಿಂದ ಮಡಗಿದ್ದಾರೆ. ಹ್ಮ್ 40 ಯಾರಿಗೂ ತೊಂದ್ರೆ ಆಗ್ತಾ ಇಲ್ಲ. ಯಾರಿಗೂ ತೊಂದ್ರೆ ಇಲ್ಲ. ಅವ್ರು ಹೋಗ್ತಾರ, ಅವ್ರು ದುಡ್ದಿರೋದೆಲ್ಲ ಬರೀ ಪ್ರಾಣಿಗಳಿಗೆ ತಿನ್ನಿಸ್ತಾರೆ. ನಾನು ಮೂಟೆ ಎತ್ಕೊಂಡು ಹೋಗಿ ನಾನು ಕೂಡ ಅಕ್ಕಿ ಹಾಕ್ತೀನಿ ನಾಯಿಗಳಿಗೋಸ್ಕರ. ಅಲ್ಲಿಂದ ನಾನು ಬಂದ್ ಕೇಳಿ, ನಾನು ಇರೋ ಪ್ಲೇಸ್ ಚೆಕ್ ಮಾಡಕ್ ಹೇಳಿ. ಇಲ್ಲಿ ನಾನು ಇರೋದು ಮನೆ ಅಕ್ಕಪಕ್ಕದವ್ರು ಯಾರನ್ನ ಕೇಳಿ, ಎಷ್ಟು ಜನ ಕೇಳ್ಕೊಳ್ಳಿ, ಎಷ್ಟು ವರ್ಷದಿಂದ ಮಾಡ್ತಾ ಇದೆ. ಆದ್ರೆ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಬೀದಿ ನಾಯಿಗಳಿಗೆ ಒಳ್ಳೇದಾಗ್ಲಿ ಅಂತ. ಅದು ನಾನು ಇವತ್ತವರೆಗೂ ನಾನು ಕಬ್ಬನ್ ಪಾರ್ಕ್ ಒಂದು ನಾಯಿನೂ ಕರ್ಕೊ ಬಂದಿಲ್ಲ, ಸಾಕಿರೋ ನಾಯಿನೂ ತಂದಿಲ್ಲ. ಯಾಕಂದ್ರೆ ನಾನೇ ಅಧ್ಯಕ್ಷ ಆಗ್ಬಿಟ್ಟು ನಾನೇ ತಪ್ಪು ದಾರಿಗೆ ಹೋದ್ರೆ ಎಲ್ರು ಫಾಲೋ ಮಾಡ್ತಾರ ಅಂದ್ಬಿಟ್ಟು ನಾನು ಇದುವರೆಗೂ ನಾನು ತಂದಿಲ್ಲ. ಅದಕ್ಕೆ ಸರ್ ನಾನು ನಿಮ್ಗೆ ಹೇಳಿದ್ದು, ನೀವು ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿಗಳೇನು ಅಂತ ಹೇಳಿ ಚೆನ್ನಾಗಿ ನೀವು ಆಚರಣೆ ಮಾಡ್ತಿದ್ದೀರಾ. ಇಂಥವ್ರು ನಮ್ಮ ಕರ್ನಾಟಕದಲ್ಲಿ MLC ಗಳಾಗ್ಬೇಕು, ನಿಮ್ಮಂತವ್ರನ್ನ ಪರಿಗಣಿಸ್ಬೇಕು ಸರ್ಕಾರ. ಯಾಕೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿಲ್ಲ ಅಂತ ಹೇಳಿ ನನಗೂ ಆಶ್ಚರ್ಯ ಆಗ್ತಾ ಇದೆ. ಖಂಡಿತ ನಿಮ್ಗೆ ಮುಂದಿನ ದಿನಗಳಲ್ಲಿ ಅಂತಹ ಒಂದು ಅವಕಾಶ ಸಿಗ್ಲಿ ಅಂತ ಹಾರೈಸ್ತಾ ಈ ಮಾತುಕತೆಯನ್ನು ಮುಗಿಸೋಣ ಸರ್. ನಮಸ್ಕಾರ. ಧನ್ಯವಾದ. ನಮಸ್ಕಾರಮ್ಮ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.